ಇವತ್ತಿನ ರೆಸಿಪಿಯಲ್ಲಿ ಪಾನಿಪುರಿಗೆ ಪೂರಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀವಿ. ಅದಕ್ಕೆ 1/4 kg ಚಿರೋಟಿ ರವೆ ತಗೊಂಡಿದ್ದೀವಿ, ಮತ್ತು 6 ಚಮಚ ಮೈದಾ ಹಿಟ್ಟು, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಸ್ವಲ್ಪ 1/4 ಚಮಚದಷ್ಟು ಬೇಕಿಂಗ್ ಸೋಡಾ, ಮತ್ತು ಕಾಯಿಸಿರೋ ಅಂಥ ಎಣ್ಣೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಾದ ನಂತರ ಸ್ವಲ್ಪ ನೀರು ಹಾಕಿ ಹಿಟ್ಟನ್ನು ಕಲಿಸ್ಕೋಬೇಕು. ಪೂರಿ ಹಿಟ್ಟಿನದಕ್ಕೆ ಹಿಟ್ಟು ಕಲಿಸ್ಕೋಬೇಕು. ಮತ್ತು ನಮ್ಮ ಚಾನಲ್ಗೆ ಹೊಸದಾಗಿ ನೋಡುತ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ವಿಡಿಯೋನ ಲೈಕ್ ಮಾಡಿ, ಮತ್ತು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಇದು ರೋಡ್ ಸೈಡ್ ಪಾನಿಪುರಿ ತಿನ್ನುತ್ತೇವಲ್ವ, ಅದೇ ರೀತಿಯೇ ಮನೆಯಲ್ಲಿನೇ ಪೂರಿ ಯಾವ ರೀತಿ ತಯಾರಿಸ್ಕೊಳ್ಬೋದು ಅಂತ ವಿಡಿಯೋನ ಮಾಡ್ತಾಯಿದ್ದೀನಿ. ಪೂರಿ ಅಂತೂ ತುಂಬ ಕ್ರಿಸ್ಪಿಯಾಗಿರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಈ ಹಿಟ್ಟನ್ನು ಹದವಾಗಿ ಕಲಿಸ್ಕೋಬೇಕು. ಈ ಹಿಟ್ಟು ಕೂಡ ಹದವಾಗಿ ಕಲಿಸ್ಕೊಂಡು ಒಂದು ಅರ್ಧ ಗಂಟೆ ಕಾಲ ನೆನೆಯೋದಕ್ಕೆ ಒಂದು ಪ್ಲೇಟ್ ಮುಚ್ಚಿ ಇಡಬೇಕು. ಈಗ ಹಿಟ್ಟು ಕೂಡ ಕಲಿಸ್ಬಿಟ್ಟು ಆಗಿದೆ. ಈಗ ಇದನ್ನು ಅರ್ಧ ಗಂಟೆ ಕಾಲ ಒಂದು ಪ್ಲೇಟ್ ಮುಚ್ಚಿ, ರವೆ ಕೂಡ ನೆನೆಯುತ್ತೆ, ಪ್ಲೇಟ್ ಮುಚ್ಚಿಡಬೇಕು. ಈ ಹಿಟ್ಟು ಕೂಡ ಅರ್ಧ ಗಂಟೆ ನೆಂದಾಗಿದೆ. ಈಗ ಅದರಿಂದ ಉಳ್ಳೆ ಮಾಡಿ ಇದು ಸಣ್ಣದಾಗಿ ಕೂಡ ಲಟ್ಸ್ಕೋಬೋದು, ಆದರೆ ನಾವು ದೊಡ್ಡದಾಗಿ ಲಟ್ಸಿ ಕಟ್ಟರಿಂದ ಕಟ್ ಮಾಡ್ಕೊತೀವಿ. ಈಗ ಇದು ಹಿಟ್ಟು ಹಚ್ಚಿ ಲಟ್ಸ್ಕೋಬೇಕು. ಇದು ಪೂರಿ ತುಂಬ ಗರಿಯಾಗಿ ಬರುತ್ತೆ, ಟೇಸ್ಟಲ್ಲಿನೂ ತುಂಬ ಚೆನ್ನಾಗಿ ಬರುತ್ತೆ. ಮೊದಲನೇ ದಿನ ಪೂರಿ ಮಾಡಿಟ್ಕೊಂಡ್ರೆ ನೆಕ್ಸ್ಟ್ ದಿನವೇ ಪಾನಿಪುರಿ ರೆಸಿಪಿನ ಮಾಡ್ಕೋಬೋದು. ಈ ರೀತಿ ಪೂರಿ ಮಾಡಿ ಇಟ್ಕೊಂಡ್ರೆ ಡಬ್ಬಿ ತುಂಬಿ ಕವರಲ್ಲಿ ತುಂಬಿ ಇಟ್ಕೊಂಡ್ರೆ ಯಾವಾಗ ಬೇಕು ಅವಾಗೆಲ್ಲ ಪಾನಿಪುರಿ ಮಾಡಿ ಮನೆಯಲ್ಲಿನೇ ರೆಡಿ ಮಾಡ್ಕೋಬೋದು. ಈಗ ಲಟ್ಸ್ ಕೂಡ ಆಗಿದೆ, ಅದು ಕಟ್ಟರಿಂದ ಕಟ್ ಮಾಡ್ಕೋಬೇಕು. ಈ ರೀತಿ ಮಾಡಿದರೆ ತುಂಬ ಹೊತ್ತೇನು ಹಿಡಿಯಲ್ಲ. ಈಗ ಕಟ್ಟರಿಂದ ಪೂರಿಗಳೆಲ್ಲ ಕಟ್ ಮಾಡ್ಕೊಂಡಾಗಿದೆ. ಇದು ಮಳೆಗಾಲಕ್ಕಂತೂ ಪಾನಿಪುರಿ ಈ ರೀತಿ ಎಲ್ಲ ಸಂಜೆಯ ತಿಂಡಿ ಇದ್ದರೆ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ. ಅದಕ್ಕೇ ಈ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ. ಈಗ ಪೂರಿಗಳೆಲ್ಲ ರೆಡಿಯಾಗಿದೆ. ಈಗ ಒಂದು ಬಾಣಲೆಯಲ್ಲಿ ಎಣ್ಣೆ ಹಾಕಿ ಕಾಯಿಸೋದಕ್ಕೆ ಇಟ್ಕೊಂಡು, ಎಣ್ಣೆ ಕೂಡ ಕಾದಾಗಿದೆ.
ಈಗ ಪೂರಿ ಹಾಕಿ ಫ್ರೈ ಮಾಡ್ಕೋಬೇಕು. ಎಷ್ಟು ಉಬ್ಬಿ ಬರುತ್ತೆ ನೋಡಿ. ಪೂರಿ ಕೂಡ ಕ್ರಿಸ್ಪಿಯಾಗಿ ರೆಡಿಯಾಗಿದೆ. ಈಗ ಪೂರಿ ಎಲ್ಲನೂ ರೆಡಿಯಾಗಿದೆ. ಇದು ಒಂದು ಡಬ್ಬಿಯಲ್ಲಿ ಹಾಕಿಟ್ಕೊಂಡ್ರೆ ಯಾವಾಗ ಬೇಕು ಅವಾಗೆಲ್ಲ ಪಾನಿಪುರಿ ರೆಸಿಪಿನ ಮಾಡ್ಕೋಬಹುದು.